ಸೆಮಿ ಡ್ರೇಪಿಂಗ್ ಗೆ, ಸ್ಯಾರಿ ಪ್ಲೀಟಿಂಗ್ ಗೆ ಮತ್ತೆ ಫುಲ್ ಸ್ಲಾಟ್ ಗೆ ಕಳ್ಸಿಕೊಟ್ಟಿದ್ದೀರಾ. ಸೊ ಸ್ಯಾರಿ ಪ್ಲೀಟಿಂಗ್ ನಡೀತಾ ಇದೆ. ನಿಮ್ ಮನೇಲಿ ಒಂದೊಂದ್ಸತಿ ಮುಖವಾಡ ಇಡ್ಬೇಕಾದ್ರೆ ಮುಖವಾಡ ಮೇಲ್ ನೋಡೋದು, ಕೆಳಗಡೆ ನೋಡೋದು, ನೋಡಿ ಸ್ಯಾರಿ ಕೊಡೋರು ಎಲ್ಲಾ ಬಂದ್ ಕೊಟ್ಬಿಟ್ಟಿದ್ದಾರೆ. 2016 ನನ್ ಫಸ್ಟ್ ಇಯರ್ ಇಂದ. ಯಾಕಂದ್ರೆ ಕ್ರೌಡ್ ಇತ್ತು ಅಂದ್ರೆ ನಾನು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಇವತ್ತಿನ ಬೆಳಗ್ಗೆ ವ್ಲಾಗ್ ಆಗ್ಲೇ ಅಪ್ಲೋಡ್ ಆಗಿದೆ. ಇದು ಸಂಜೆದು. ನಾಳೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕ್ಲಾಸ್ಗೆ ಕೊನೆಗೆ 6 ಜನ ಆಗಿರೋದು. 6 ಜನ ಆದ್ರೂ ನಾನು ಒಂದ್ಸತಿ ಅನೌನ್ಸ್ ಮಾಡಿದ್ಮೇಲೆ ಮಾಡ್ಲೇಬೇಕು. ಸೊ ಎಲ್ಲಾನು ರೆಡಿ ಮಾಡಿಸ್ತಿದೀನಿ, ಬನ್ನಿ ಅದ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸರಿ, ಮಾರ್ನಿಂಗ್ ಶಿಫ್ಟ್ ಅಂಡ್ ಈವ್ನಿಂಗ್ ಶಿಫ್ಟಾ? 2 ಶಿಫ್ಟ್. ಶೋಭಾ ಅವರು ನೆನ್ನೆ ಒಂದು ಕೊಳ್ವೆ ಕೈಕಾಲ್ಗಳು ಏನ್ ವೈರಲ್ ಹೋಯ್ತೋ ಅದರಿಂದ ಒಂದ್ 7-8 ಕೊಳ್ವೆ ಕೈಕಾಲ್ಗಳು ಆರ್ಡರ್ ಬಂದಿದೆ. ಸೊ ಶೋಭಾ ಅವರು ಇನ್ ಹಬ್ಬವರೆಗೂ ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಶಿಫ್ಟ್. ಪೆಟ್ಗೆ ಬಂದಾಗ ನಿಮ್ಮೆಲ್ಲರಿಗೂ ಹೇಳಿದ್ದೆ, ನಾನ್ ಕ್ಲಾಸ್ ತಗೊಳ್ಳೋದಾಗ್ಲಿ ಅಥವಾ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಗ್ಲಿ ನಾನು ಪೆಟ್ಗೆ ಮೇಲೆನೆ ಕೂರ್ಸೋದು ಅಂತ. ನೋಡಿ, ಈ ತರ ಪೆಟ್ಗೆ ಮೇಲೆ ಇಟ್ಟಾಗ ಏನಾಗುತ್ತೆ, ನಿಮ್ಗೆ ದೇವ್ರದ್ದು ಕೈಕಾಲೆಲ್ಲ ಇಟ್ಟಾಗ ನಿಮ್ಗೆ ವರ್ಟಿಕಲ್ ಸಪೋರ್ಟ್ ಸಿಗತ್ತೆ. ಫ್ರಿಲ್ಸ್ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗತ್ತೆ. ಉಡ್ಸೋ ಮೆಥಡ್ 60% ಆದ್ರೂ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರ್ತಲ್ಲ, ಈ ಟೆಕ್ನಿಕ್ಸ್, ಇದು ಇನ್ನೂ ಒಂದ್ 30-40% ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ನಾರ್ಮಲ್ ಈಗ ಈ ಟೇಬಲ್ ಮೇಲೆ ಉಡಿಸ್ತೀರಾ ಅಂತ ಅನ್ಕೊಳ್ಳಿ. ಈ ಟೇಬಲ್ ಮೇಲೆ ಉಟ್ಟಾಗ ಫ್ರಿಲ್ಸ್ ನೋಡಿ ನಿಮ್ಗೆ ಒಳಗೆ ಈಚೆ ಹೋಗುತ್ತೆ. ಅದೇ ಇದ್ರ ಮೇಲೆ ಉಡಿಸಿದಾಗ ನಿಮ್ಗೆ ಫ್ರಿಲ್ಸ್ ಸ್ಪ್ರೆಡ್ ಮಾಡ್ಲಿಕ್ಕೂ ಒಂದು ಸಪೋರ್ಟ್ ಸಿಗತ್ತೆ. ಮತ್ತೆ ವರ್ಟಿಕಲ್ ಸಪೋರ್ಟ್ ಇರೋದ್ರಿಂದ ಹಿಂದೆ ಮುಂದೆ ಕೂಡ ಹೋಗೋದೇ. ಏನ್ ಕೊಳ್ವೆ ಸೆಟ್ ವೈರಲ್ ಹೋಗಿ ತುಂಬಾ ಜನ ಬುಕ್ ಮಾಡ್ಕೊಂಡಿದ್ದೀರಿ, ಅದೆಲ್ಲಾನು ನಾನು 10-15 ಡೇಸ್ ಒಳಗಡೆ ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಒಂದು ಆಸ್ಟ್ರೇಲಿಯಾ ಕ್ಲೈಂಟ್ ಅರ್ಜೆಂಟ್ ಆಗಿ ಮಾಡ್ಕೊಡಿ, ನಂಗೆ ಮೆಟಲ್ ಕೌಚನೇ ಬೇಕು ಪ್ಲೀಸ್, ಹೆಂಗಾರು ರಿಸೋರ್ಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಆ ಕೊಳ್ವೆ ಕೈಕಾಲ್ಗಳು ಈಗ ಚಿಕ್ಕಪೇಟೆಲ್ ಸಿಗ್ತಾ ಇಲ್ಲ, ಡಿಮ್ಯಾಂಡ್ ಅಲ್ಲಿ ಇದೆ. ಆಕ್ಚುಲಿ ಒಂದ್ ಅಂಗಡಿ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ರಿಸೋರ್ಸ್ ಮಾಡ್ಕೊಂಡ್ ಬಂದೆ. ಯಾಕಂದ್ರೆ ಹೊರಗಡೆ ಇರೋರಿಗೆ ಪಾಪ ಏನೇನೋ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ನಮ್ ಬೆಂಗಳೂರಲ್ಲಿ ಇರೋರ್ಗಾದ್ರೆ ಚಿಕ್ಕಪೇಟೆ ಇದೆ, ರಾಜಾ ಮಾರ್ಕೆಟ್ ಇದೆ, ಹೋಗಿ ತರ್ಬೋದು. ಹೊರಗಡೆ ಇರೋ ರಿಕ್ವೆಸ್ಟ್ ಮಾಡಿದಾಗ ನನ್ ಪಾಪ ಅವರು ಬರ್ಲಿಕ್ಕೆ ಆಗ್ದಿರೋದಕ್ಕೆ ತಾನೇ ಅವ್ರು ಕೇಳ್ತಾರೆ ಅಂತ ಅನ್ಸುತ್ತೆ. ಹಂಗಾಗಿ ಇವತ್ತು ಅದೇ ತರ ಒಂದು ಆಸ್ಟ್ರೇಲಿಯಾ ಕ್ಲೈಂಟ್ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡ್ಬಿಟ್ರು. ಅವ್ರಿಗೆ ಟೆನ್ಷನ್ ಏನು ಅಂದ್ರೆ ನಾನು ಹೆಲ್ಪ್ ಮಾಡಲ್ವೇನೋ ಅಂತ. ಸೊ ಪೇಮೆಂಟು ಮಾಡಿದ್ರಿಂದ ನನ್ ಮೇಲೆ ಜವಾಬ್ದಾರಿ ಇತ್ತು. ಸೊ ಇಮಿಡಿಯೇಟ್ ಆಗಿ ಕೊಳ್ವೆ ಸೆಟ್ಗಳು ಒಂದ್ 5 ಇದೆ ಅಂತ ಹೇಳಿದ್ರು ಒಂದ್ ಶಾಪ್ ಅಲ್ಲಿ. ಅದನ್ನ ತರಿಸ್ದೆ. ಸೊ ಬುಕ್ ಮಾಡ್ಕೊಳ್ಳೋದಿದ್ರೆ 3 ನಂಬರ್ ಸಿಕ್ಕಿದೆ, 5 ನಂಬರ್ ಸಿಗ್ಲಿಲ್ಲ. ಅಂದ್ರೆ ನಾನು ಏನೇನೆ ವಿಡಿಯೋ ತೋರಿಸಿದ್ನೋ ಅದು 5 ನಂಬರ್, 3 ನಂಬರ್ ಸಿಕ್ಕಿರೋದು ಈಗ ಸ್ಟಾಕ್. ನಾ ಬರೋ ಅಷ್ಟೊತ್ತಲ್ಲಿ ನಮ್ ಸಿರಿ ಮತ್ತೆ ನನ್ನ ಮಗಳು ಸೇರಿ ಎಲ್ಲಾನು ನಾಳೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೇ ತರನೇ ನಮ್ ಟೀಮ್ ಅಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಕ್ಲಾಸ್ ಇದೆ ಅಂದ್ರೆ ರೆಡಿ ಮಾಡೋದು. ನಾಳೆ ಜನ ಕಮ್ಮಿ ಇರೋದ್ರಿಂದ ಬರೀ 2 ಟೇಬಲ್ ಅಷ್ಟೇ ಹಾಕಿದೀವಿ. ನಾ ಹೇಳ್ಕೊಡೋದಿರಲ್ಲ, ವಿಡಿಯೋ ಎಲ್ಲ ಪರ್ಚೇಸ್ ಮಾಡೋರು ವಿಡಿಯೋ ಫಸ್ಟೇ ನೋಡ್ಕೊಂಡು ಇಲ್ಲಿ ಬಂದು ಜಸ್ಟ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ಕೊತಾರೆ. 5 ಸೈಜ್ ಎಲ್ಲೂ ಸಿಗ್ತಾ ಇಲ್ಲ. ನಾನು ವಿಡಿಯೋ ಮಾಡಿರೋದು ಒಂದು 5 ನಂಬರ್ದು. ಇದೇನ್ ಕಾಣಿಸ್ತಾ ಇದೆಯೋ ಇದು 3 ನಂಬರ್ ಸೈಜ್. ಸೊ ಒಂದ್ 5 ಸೆಟ್ ಸಿಕ್ತು ಸದ್ಯ. ಅದಾದ್ರೂ ಇರ್ಲಿ, ಯಾಕಂದ್ರೆ ಕೇಳಿದಾಗ ಯಾವ್ದೋ ಒಂದ್ ಇರುತ್ತಲ್ಲ ಕಸ್ಟಮರ್ ಕೊಡೋಣ ಅನ್ಬಿಟ್ಟು 3 ನಂಬರ್ ತರಿಸಿದೀನಿ. ಈಗ ಇದನ್ನೇ ಆಸ್ಟ್ರೇಲಿಯಾ ಕ್ಲೈಂಟ್ ಯಾರು ಬುಕ್ ಮಾಡಿದಾರೋ ಅವ್ರಿಗೆ ರೆಡಿ ಮಾಡಿಸ್ತಾ ಇದೀನಿ ನಾಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ 31st ಜುಲೈ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಇಟ್ಟಿದೆ. ಇವತ್ತೇ ತುಂಬಾ ಜನ ರಿಜಿಸ್ಟರ್ ಆಗಿಲ್ಲ, ಬರೀ 6 ಜನ ಆಗಿದ್ದಾರೆ. ಅದು ಒಂಥರ ಒಳ್ಳೇದೇ, ಯಾಕಂದ್ರೆ ತುಂಬಾ ಜನ ಪೋರ್ಟ್ರು ಕೊರಿಯರ್ ಎಲ್ಲ ಮಾಡೋದು ಕೂಡ ಕೆಲಸ ಇದೆ. ಸೊ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಂಡು ಎಲ್ಲಾ ಕೆಲ್ಸನೂ ಮಾಡ್ಕೋಬಹುದು ಜೊತೆಲಿ. ಯಾಕಂದ್ರೆ ಕ್ರೌಡ್ ಇತ್ತು ಅಂದ್ರೆ ನಾನು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ರೆಡಿ ಆಗ್ತಿದ್ದೇನೆ. ಆಲ್ಮೋಸ್ಟ್ ಇಬ್ರು ಬಂದಿದ್ದಾರೆ ಕೆಳಗಡೆ. ಸೊ ಬನ್ನಿ ಇವತ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ನಾನು ಇವತ್ತಾಗ್ಲೇ ಹೇಳ್ದಂಗೆ ಬರೀ 6 ಮೆಂಬರ್ಸ್ ಅಷ್ಟೇ ಇದಾರೆ. ಸೊ ಕೂಲ್ ಆಗಿ ನಡೀತಿದೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಒಂದೊಂದ್ ಟೇಬಲ್ಗೆ ಇವತ್ತು ಇಬ್ರಿಬ್ರು ಜನ ಅಷ್ಟೇ ಮಾಡ್ತಾ ಇದಾರೆ. ಸುಮಾ ಅವರು ಯಾವ ಇಯರ್ ಇಂದ ನಂಗೆ ಪರಿಚಯ ಹೇಳಿ? 2016 ನನ್ ಫಸ್ಟ್ ಇಯರ್ ಇಂದ. ಫಸ್ಟ್ ಇಯರ್ ನಾನು ಆಕ್ಚುಲಿ ಕೊಟ್ಕೆಪಾಳಿಯಲ್ಲಿ ಕ್ಲಾಸ್ ಮಾಡಿದೆ. ಮೊನ್ನೆ ತಾನೇ ನಾನು 10th ಇಯರ್ ಸೆಲೆಬ್ರೇಟ್ ಮಾಡಿದೆ, ನೋಡಿದ್ರಾ? ಸೊ ಅವತ್ತು ಇವರು ರಂಗೋಲಿ ಪ್ರಾಡಕ್ಟ್ಸ್ ಮಾಡ್ತೀನಿ ಮ್ಯಾಮ್, ನಾನು ಡಿಸ್ಪ್ಲೇ ಇಡ್ಬೋದಾ ಅಂತ ಹೇಳಿ ನನಗೆ ಪರಿಚಯ ಆಗಿದ್ದು. ಇಟ್ಟಿದ್ರು ಕೂಡ ಅನ್ಸುತ್ತೆ 1-2 ಸೆಷನ್. ಸೊ 2016 ಇಂದ ನಂಗೆ ಪರಿಚಯ ಸುಮಾ. ಅದಾದ್ಮೇಲೆ ಒಂದ್ 3-4 ಬ್ಯಾಚಸ್ ನನ್ನ ಹತ್ರ ಬಂದಿದ್ದೀರಿ. ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಶಿನಿಕಾ ಕ್ರಿಯೇಷನ್ಸ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನಿಮ್ಗೆ. ಫುಲ್ ಏನಂದ್ರೆ ಯೋಚನೆ ಇಲ್ಲ. ಈ ಹಬ್ಬ ಮಾಡ್ಬೇಕು ಅಂದ್ರೆ ಯೋಚನೆನೆ, ಅದು ರಿಸ್ಕ್ ಅನ್ನೋದೇ ಇಲ್ಲ. ನಿಮ್ಮ ಹತ್ರ ಕಲ್ತ್ಕೊಂಡ್ಬಿಟ್ರೆ ಎಲ್ಲಾ ಟೈಪ್ಸ್ ಮಾಡಿದ್ರು. ಯಾಕೆಂದ್ರೆ ಈ ನಡುವೆ ಇದು 5 ವೆರೈಟಿ ಅಲ್ವಾ, ಸೊ ಸ್ವಲ್ಪ ಗ್ಯಾಪ್ ಆಗೋಯ್ತು ನನ್ ಮಧ್ಯದಲ್ಲಿ. ಅದಕ್ಕೋಸ್ಕರ ಇನ್ ಸ್ವಲ್ಪ ಟಚ್ ಬೇಕು ಅನ್ಸ್ತು. ಸ್ವಲ್ಪ ಡೌಟ್ಸ್ ಜಾಸ್ತಿ ಬರ್ತಾ ಇತ್ತು. ಈ 5 ಡಿಸೈನ್ಸ್ ಟ್ರೈ ಮಾಡ್ಬಿಡೋಣ. ಆಕ್ಚುಲಿ ಫ್ರೀ ಇರೋದ್ರಿಂದ ಒಟ್ಟಿಗೆ
ಇದು ಮಾಡ್ತಾ ಇದ್ದೀನಿ, ಪೋರ್ಟರು ಡೊನ್ಸೋನು ಕಳಿಸ್ಕೊಡ್ತಿದ್ದೀನಿ, ಕೊರಿಯರು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. 3ನೇ ತಾರೀಕು 4, 5 ಯಾರ್ಯಾರು ಸ್ಲಾಟ್ಸ್ ತಗೊಂಡಿದ್ದೀರೋ ಅವರೆಲ್ಲ ಐಟಮ್ಸ್ ನಾಳೆ ತಂದ್ಕೊಡಕ್ ಹೇಳಿದೀನಿ. ಸೊ ಸ್ಲಾಟ್ಸ್ 3rd, 4th, 5th ಬುಕ್ ಆಗ್ಬಿಟ್ಟಿದೆ. ಸ್ಲಾಟ್ಸ್ ಬುಕ್ ಮಾಡೋರು 6th ಮೇಲ್ ಮಾಡ್ಕೋಬಹುದು. ಮತ್ತೆ ಹಬ್ಬದ ಹಿಂದಿನ 19th ಕೂಡ ಫಿಲ್ ಆಗ್ಬಿಟ್ಟಿದೆ. ಸೊ ಈಗ ಮಾಡ್ಕೊಳ್ಳೋರು ಏನಿದ್ರು 7ನೇ ತಾರೀಕಿಂದ 18ನೇ ತಾರೀಕು ಒಳಗಡೆ ಸ್ಲಾಟ್ಸ್ ನ ಬುಕ್ ಮಾಡ್ಕೋಬಹುದು. ಅವೆಲ್ಲಾನು ತುಂಬಾ ಫ್ರೀ ಆಗಿದಾವೆ. ಒಂದ್ ದಿನಕ್ಕೆ 25 to 30 ಮೆಂಬರ್ಸ್ ಸ್ಲಾಟ್ಸ್ ಕೊಡ್ತೀನಿ, ಆರಾಮಾಗಿ ಬುಕ್ ಮಾಡ್ಕೊ. ಇಲ್ಲಿ ಹಿಂದೆ ಪಿನ್ ಇದ್ರೆ ತೆಗಿಬೇಕು, ಇದನ್ನು ತೆಗಿಬೇಕು ಮ್ಯಾಮ್. ಸೆರ್ಗಿಗೆ ಮ್ಯಾಮ್ ಬಿಚ್ ಸಿಕ್ತು ನನ್ಗೆ, ಫೀಲ್ ಮಾಡ್ದೆ ನನ್ ಕೈಗೆ ಸಿಕ್ತಲ್ಲ, ಇಲ್ಲಿ 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 ಕೈಗೆ ಸಿಕ್ತು ನನ್ಗೆ. ಯಾಕಂದ್ರೆ ಸ್ಪ್ರೆಡ್ ಮಾಡಕ್ ಬಿಡಲ್ಲ ನೀವು ಪಿನ್ ಹಾಕಿದ್ರೆ. ಇಲ್ಲ ಅಂದ್ರೆ ಅಲ್ಲಿ ತಡಿತಿದ್ರು ಮ್ಯಾಮ್, ಇದು ಓಪನ್ ಮಾಡಕ್ ಬಿಡಲ್ಲ. ಈಗ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ಗೆ ಛಾಯಾ ಮೇಡಮ್ ಬಂದು ಹೊಸಕೋಟೆಯಿಂದ ಬಂದಿದ್ದಾರೆ. ಎಷ್ಟೊತ್ತು ಬಿಟ್ರಿ ಮನೇನ? 9 ಗಂಟೆಗೆ. 9 ಗಂಟೆ, ಪರವಾಗಿಲ್ಲ, ಲೇಟ್ ಆಗಿ ಬಿಟ್ಟಿದ್ದೀರಾ. ಮೇಡಮ್ ಇಲ್ಲೇ ನಮ್ಮ ಏರಿಯಾನೇ ಬಸವೇಶ್ ನಗರ್. ಅವ್ರು ಹೇಳ್ತಾ ಇದ್ರು ಎಲ್ಲಾ ಕಡೆ ಹುಡುಕ್ತಾ ಇದ್ದೆ, ಆಮೇಲೆ ನೀವು ಬಸವೇಶ್ ನಗರ್ಲೇ ಇದೀರಾ ಅಂತ ಗೊತ್ತಾಗ್ತೀನಿ. ಎಲ್ಲ ವಿಡಿಯೋಸ್ ನೋಡ್ತಿದ್ದೆ, ಆಮೇಲೆ ನೋಡಿದ್ರೆ ಪಕ್ಕದಲ್ಲೇ ಇದೆ ಬಸ್. ಓಕೆ, ಸೊ ಮೇಡಮ್ ರಿವ್ಯೂ ಕೊಡ್ತಾರೆ. ಫಸ್ಟ್ ಪದ್ಮಾಸನ ಸ್ಟೈಲ್ ಉಡಿಸಿದ್ದಾರೆ ಅವರು. ಇವತ್ತು ಬರೀ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಇದ್ದಿದ್ದು, ನಾನೇನು ಹೇಳ್ಕೊಡ್ಲಿಲ್ಲ. ಬಟ್ ಅವರು ಏನ್ ತುಂಬಾ ವಿಡಿಯೋ ನೋಡಿ ಮಾಡ್ಲಿಲ್ಲ. ಇಲ್ಲಿ 1-2 ಸತಿ ಏನೋ ವಿಡಿಯೋ ನೋಡ್ಕೊಂಡ್ರು. ಬಟ್ ಮನೇಲಿ ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಇಲ್ಲಿ ವಿಡಿಯೋ ನೋಡಿಲ್ಲ. ಹೋಮ್ ವರ್ಕ್ ಮಾಡಿದೀನಿ. ಹೇಳಿ ಮ್ಯಾಮ್, ನಿಮ್ ಅನಿಸಿಕೆ ಹೇಳಿ. ನನ್ನ ಹೆಸರು ಛಾಯಾ ಅಂತ, ಹೊಸಕೋಟೆಯಿಂದ ಬಂದಿದ್ದೀನಿ. ಮ್ಯಾಮ್ದು ವಿಡಿಯೋ ಪರ್ಚೇಸ್ ಮಾಡಿ ನಾನು ಒಂದು 10 days ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ನೋಡಿದ್ದೀನಿ. ಓ, ಎಲ್ಲಾ ಸ್ಟೈಲು ನೋಡಿದ್ದೀನಿ. ಮನೇಲಿ ಓಪನ್ ಮಾಡುವಾಗ ಏನೋ ಎರರ್ ಬರ್ತಾ ಇರ್ಲಿಲ್ಲ ಮ್ಯಾಮ್ ಬರ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಿದೆ. ಆಮೇಲೆ ನನ್ನ ಮಗ ಹೆಸರು ಅಭಿಷೇಕ್ ಪಾಂಡೆ ಅಂತ. ಅವನು ಫ್ರೆಂಡ್ ಸರ್ಕಲ್, ಕೊಲೀಗ್ ಸರ್ಕಲ್ ಎಲ್ಲರಿಗೂ ಹೇಳಿ, ನಾನು ಯಾವುದೇ ಒಂದು ಡಿಸೈನ್ ಡೈನಿಂಗ್ ಟೇಬಲ್ ಮೇಲೆ ಮಾಡಿದ್ರು ಎಲ್ಲಾ ಫ್ರೆಂಡ್ಸ್ಗೂ ಫೋಟೋ ಹಾಕಿ ನಮ್ಮಮ್ಮ ಈ ತರ ಕಲ್ತ್ಕೊಂಡ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ, ಎಷ್ಟು ಖುಷಿ ಆಗತ್ತಲ್ಲ. ತುಂಬಾ ಖುಷಿ ಪಟ್ಟಿದ್ದಾನೆ ಅವನು. ಆಮೇಲೆ ಅವ್ರ ಫ್ರೆಂಡ್ಸ್ ತಾಯಿಗಳೆಲ್ಲ ಅಮ್ಮ ನಮ್ಗೆ ಹೇಳ್ಕೊಡ್ತಾರ ಅಂದಾಗ, ಇಲ್ಲ ಇಲ್ಲ ಆತರ ಮಾಡಕ್ಕಾಗಲ್ಲ, ಶ್ರೀನಿಕಾ ಮ್ಯಾಮ್ ಹತ್ರ ನಾವು ನಿಮ್ಮನ್ನ ಶ್ರೀನಿಕಾ ಮ್ಯಾಮ್ ಅಂತಾನೆ ಶ್ರೀನಿಕಾ ಮ್ಯಾಮ್ ಹತ್ರನೇ ಹೋಗ್ಬೇಕು, ಬೇಕಾದ್ರೆ ಅಡ್ರೆಸ್ ಕೊಡ್ತೀರಿ, ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬನ್ನಿ. ಅವ್ರದ್ದು 10 years ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಹೇಳಿದಾನೆ. ಆಮೇಲೆ ಅವ್ರದ್ದು ಆಫೀಸ್ ಆನಿವರ್ಸರಿ ದಿನ ನಿಮ್ ಬಗ್ಗೆನೆ ತುಂಬಾ ಹೇಳಿ ನಿಮ್ ಫೋಟೋ ತೋರಿಸಿದಾನೆ. ಮ್ಯಾಮ್ ತುಂಬಾ ಅಚೀವ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳು, ಲೇಡೀಸು ಮನೇಲಿ ಕುತ್ಕೊಂಡು ಟಿವಿ ಸೀರಿಯಲ್ ಎಲ್ಲ ನೋಡೋ ಬದಲು ಹೋಗ್ಬಿಟ್ಟು ಈ ತರ ಆಕ್ಟಿವಿಟೀಸ್ ಕಲ್ತ್ಕೊಳ್ಳಿ ಅಂತ ಹೇಳಿದಾನೆ ಮ್ಯಾಮ್. ಹೊಸಕೋಟೆಲ್ ನಾನು ಇನ್ನೂ ನನ್ನ ಫ್ರೆಂಡ್ ಸರ್ಕಲ್ ಯಾರಿಗೂ ಹೇಳಿಲ್ಲ, ಅವನೆಲ್ಲಾರ್ಗು ಸ್ಪ್ರೆಡ್ ಮಾಡಿದಾನೆ. ನಾನು ಹಬ್ಬದ ದಿನ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ನಾನು ಈ ತರ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಆಮೇಲೆ ನಿಮ್ ಹತ್ರ ಕಳ್ಸ್ಬೇಕು ಅಂತ ನನ್ನ ಆಸೆ ಇದೆ. ಸೊ ನೆಕ್ಸ್ಟ್ ಇಯರ್ ನನ್ನೇ ಹೊಸಕೋಟೆ ಕರ್ಸ್ಕೊಂಡ್ಬಿಡ್ತೀವಿ. ಹೊಸಕೋಟೆ ಕರ್ಸ್ಕೊಂಡ್ಬಿಡ್ತೀವಿ ನಾವು. ಒಂದು ಹಾಲಲ್ಲಿ ಈ ತರ ಅರೇಂಜ್ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಕರೆದು ಅಲ್ಲೊಂದು ನಿಮ್ದು ಮಾಡೋಣ ಖಂಡಿತ ಮಾಡೋಣ. ಈಗ ಉಡ್ಸಿದ್ ಹೆಂಗ ಅನ್ಸ್ತ ಹೇಳಿ. ತುಂಬಾ ಖುಷಿ ಆಯ್ತು. ನಾನು ಟೆಂಪಲ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಮನೇಲಿ. ಈ ವರ್ಷ ನನ್ನ ನಾರಾಯಣನು ಟೆಂಪಲ್ ಸ್ಟೈಲ್ ಅಲ್ಲೇ, ಇವ್ರನ್ನು ಟೆಂಪಲ್ ಸ್ಟೈಲ್ ಅಲ್ಲೇ ಕುಡ್ಸೋಣ ಅಂತ. ಬಟ್ ಈ ಮ್ಯಾಮ್ ಪದ್ಮಾಸನ ಅಂದ್ರಲ್ಲ, ಬನ್ನಿ ಅದೊಂದು ಟ್ರಯಲ್ ನೋಡೋಣ ಅನ್ಬಿಟ್ಟು ಈಗ ಬಂತಲ್ಲ, ಅದು ಬಂದ್ಬಿಡೋದು. 2 minutes ಅಷ್ಟೇ ವಿಡಿಯೋ ನೋಡಿದ್ ನಾವು, ಫುಲ್ ವಿಡಿಯೋ ನೋಡಿಲ್ಲ ನಾವಿಬ್ರು. ಅರ್ಧ ಗಂಟೆಲಿ ಉಡ್ಸ್ಬಿಟ್ರಿ. ನಾನು ಏನ್ ತುಂಬಾ ಕರೀಲಿಲ್ಲ, 1-2 ಸತಿ ಏನೋ ಕರೆದ್ರಿ ಅನ್ಸುತ್ತೆ. ಕ್ರಾಸಿಂಗ್ ಒಂದ್ ಕನ್ಫ್ಯೂಸ್ ಆಯ್ತು ಅಂತ ವಿಡಿಯೋ ನೋಡಿದ ಅಷ್ಟೇ ಬಿಟ್ರೆ ಫುಲ್ ಎಲ್ಲ ನಾನ್ ಫಸ್ಟ್ ಮೇಳಾಗ್ ಬಂದು ನಿಮ್ ಹತ್ರ ಐಟಮ್ ತಗೊಂಡು ಆಮೇಲೆ ವಿಡಿಯೋ ಪರ್ಚೇಸ್ ಮಾಡಿ ಕಲ್ತ್ಕೊಂಡು ಆಮೇಲೆ ಬಂದು ನನಗ್ ತುಂಬಾ ಖುಷಿ ಆಯ್ತು. ಇವತ್ ನಾವೇ ನಿಮ್ಮ ಎದುರುಗಡೆ ಬಂದು ಪ್ರಾಕ್ಟಿಕಲ್ ಆಗಿ ಎಲ್ಲ ಕೊಟ್ಟಿದೀನಿ. ಮೇಳ ದಿನ ಖಂಡಿತ ಯಾರನ್ನೂ ತೃಪ್ತಿಯಾಗಿ ಮಾತಾಡ್ಸೋ ಪರಿಸ್ಥಿತಿ ನಾನು ಇರ್ಲಿಲ್ಲ ಮ್ಯಾಮ್, ಅದಕ್ಕೆ ಕ್ಷಮೆ ಕೇಳ್ತೀನಿ. ಮತ್ತೆ ನೀವು ಮೇಳಾಗೆ ನಾವೇ ಬಂದಿದ್ವಿ. ಹೌದು ಗೊತ್ತು ಮ್ಯಾಮ್, ನಿಮ್ ಮುಖ ನಮ್ ನೆನ್ಪಿಗೆ ಕ್ಲಾಸಿಗೆ ಬಂದಿದ್ರಾ ಅಂತ ಕೇಳ್ದೆ, ಇಲ್ಲ ಮೇಳಾಗ್ ಬಂದಿದೆ ಅಂತ ಹೇಳಿದ್ರೆ ನೀವು, ನಿಮ್ ಮುಖ ನಮ್ ಚೆನ್ನಾಗಿ ನೆನ್ಪಾಯ್ತು. ಹೊಸಕೋಟೆಯಿಂದ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ನಂಬಿಕೆ ಇಟ್ಟು ಬಂದಿರೋದಕ್ಕೆ. ಖಂಡಿತ ನೀವ್ ಬಂದಿರೋದು ವರ್ತ್ ಅನ್ಸುತ್ತೆ ಮ್ಯಾಮ್. ಹೋಗೋ ನಾನ್ ನೆಕ್ಸ್ಟ್ ಇಯರ್ ಹೊಸಕೋಟೆಲಿ ಒಂದ್ ಪಾರ್ಟಿ ಅಲ್ಲೆಲ್ಲ ಅರೇಂಜ್ ಮಾಡ್ತೀನಿ, ನನ್ ಫ್ರೆಂಡ್ ಸರ್ಕಲ್ ಎಲ್ಲ ಕರಿತೀನಿ. ಬಟ್ ಅಲ್ಲಿ ಬಂದು ನೀವ್ ಇದು ಎಲ್ಲ ಹೇಳ್ಕೊಡ್ಬೇಕು. ಖಂಡಿತ ಮಾಡೋಣ ಮ್ಯಾಮ್, ಖಂಡಿತ ಅಂದೇ ಎಲ್ಲಾನು ಅರೇಂಜ್ ಮಾಡಿ ನಾವು ಮಾಡಿ ಮ್ಯಾಮ್, ಬರ್ತೀನಿ. ಕೊಡಿ ಮ್ಯಾಮ್.
ಮ್ಯಾಮ್ ಫಸ್ಟ್ ಆಕ್ಚುಲಿ ಹ್ಯಾಂಡ್ ಪ್ರಾಕ್ಟೀಸ್ ನಾನ್ ಮನೇಲಿ ಮಾಡ್ತಿದ್ದೆ ನಿಮ್ Okay. ವಿಡಿಯೋ ತಗೊಂಡಾಗ ಹಾ. ನನ್ ಮಗಳು ಬಂದ್ ಹೆಲ್ಪ್ ಮಾಡೋಳು ಮಮ್ಮಿ ಅವಳಿಗೆ ಈ ತರ ಎಲ್ಲ ತುಂಬಾ ಕ್ರೇಜ್ ಹಾ. ಅವಳು ಪ್ರತಿ ವರ್ಷ ಲಕ್ಷ್ಮಿ ಹಬ್ಬ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅವಳಿಗೆ ಹ್ಮ್. ಈ ಕಾಯಿನ್ಸ್ ಜೋಡ್ಸೋದು ಈ ಸಲ ಸ್ಯಾರಿ ನೋಡ್ತಾ ಇದ್ನಲ್ಲ ಮಮ್ಮಿ ಅವಳೇ ನಂಗೆ ಆಕ್ಚುಲಿ ತೋರಿಸಿದೆ ಫಸ್ಟ್ ಇಲ್ಲಿ ಹತ್ರ ನೋಡಿ ಮಮ್ಮಿ ಹಾ. ಬಸವೇಶ್ವರ ಆಮೇಲೆ ನೀವೇ ಸಿಕ್ಕಿದ್ರಿ ನಂಗೆ ಅವಳು ಆಕ್ಚುಲಿ ಅವಳಿಂದ ನಮ್ಮ ಮಗಳಿಂದ ನೀವ್ ಗೊತ್ತಾಗಿದ್ದು. ಓಕೆ. ಆಮೇಲೆ ನಾನು ಅವಳೆ ಬಂದು ಡೆಕೋರೇಷನ್ ಇದೆ ಅವಳು ಇದೆಲ್ಲ ನಿಮ್ ನೋಡ್ಬಿಟ್ಟು ಆಂಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಇದೆಲ್ಲ ಮಾಡಿದ್ದಾರೆ ಹಾ. ಅದಕ್ಕೆ ತಗೊಂಡ್ಬಿಡೋಣ ಅಂತ ಅವಳು ಒಂದ್ ಸ್ವಲ್ಪ ಬಂದ್ವಿ ಹ್ಯಾಂಡ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲೂ ನಂಗೆ ತುಂಬಾ ಹೆಲ್ಪ್ ಮಾಡೋಳು ಮನೇಲಿ ಓಕೆ. ಅಮ್ಮ ಹಿಂಗೆ ಸೊ ಇಲ್ಲಿ ನಾನ್ ಬಂದ್ ಪ್ರಾಕ್ಟೀಸ್ ಮಾಡಿದಾಗ್ಲೂ ಹಾ. ನಂಗೆ ತುಂಬಾ ಈಸಿ ಅನಿಸ್ತು ನನ್ಗೆ Okay. ಸ್ವಲ್ಪ ಬೇಗ ಆಯ್ತು ಮಾಡಿದ್ರ? ಅನಿಸ್ತು ನಾನ್ ನಮ್ಮ ಅಮ್ಮನ ಮನೆಗೂ ಮಾಡಿ ನಮ್ಮ ಮನೆಗೂ ಮಾಡಕ್ಕೆ ಸೊ ಮಾಡಮ್ಮ 5 ಸ್ಟೈಲ್ ಇದೆಯಲ್ಲ ಈಗ 5 ಸ್ಟೈಲ್ ನ style ಮಿನಿಮಮ್ ನಮ್ಮ- 3 ವರ್ಷ ಆದ್ರೂ ಯೂಸ್ ನಮ್ಮ ಮಾಡ್ಕೋ. ಅಮ್ಮನ ಮನೆಗೆ ಒಂದ್ ಸ್ಟೈಲ್ ನನ್ ಮನೆಗೆ ಒಂದ್ ಸ್ಟೈಲ್ ಅನ್ನೋ ತರ ಆಯ್ತು ಈ ವರ್ಷ ಓಕೆ ಮ್ಯಾಮ್, ಖುಷಿ ಆಯ್ತಾ ಮ್ಯಾಮ್ ಮುಡ್ಸಿರೋದು? ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗ್ ಬಂತು. ನಾನ್ ಅನ್ಕೊಂಡಿರ್ಲಿಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಚೆನ್ನಾಗ್ ಬಂತ. ಖುಷಿ ಆಗತ್ತಲ್ಲ ಒಂದ್ ಐಡಲ್ ನಾವ್ ಇಷ್ಟು ಬೇಗ ಮಾಡ್ತೀವಿ ಅಂತ. ನಿಜವಾಗ್ಲೂ ಇದು ಒಂಥರ ಇಷ್ಟು ಚೆನ್ನಾಗ್ ಮಾಡಿದೀವ So, ಎಲ್ಲರಿಗೂ ಒಂದು ಟಿಪ್ ಕೊಡ್ತಾ ಇದೀನಿ. ಈ ಮುಖವಾಡ ಆಕ್ಚುಲಿ ನನ್ ಸ್ಟೂಡೆಂಟ್ಸ್ ಮಾಡಿರೋದು ನೀಟಾಗೆ ಕೂತಿದೆ. ಆದ್ರೆ ನಿಮ್ ಮನೇಲಿ ಒಂದೊಂದ್ಸತಿ ಮುಖವಾಡ ಇಡ್ಬೇಕಾದ್ರೆ ಮುಖವಾಡ ಮೇಲ್ ನೋಡೋದು ಕೆಳಗಡೆ ನೋಡೋದು ಇದೆಲ್ಲ ಸಾಮಾನ್ಯ ಆಗತ್ತಲ್ಲ, ಅವಾಗ ಈ ತರ ಒಂದು ಆರ್ಟಿಫಿಷಿಯಲ್ ಕನಕಾಂಬರ ಫ್ಲವರ್ ತಗೊಳ್ಳಿ. ನಿಜವಾದ ತಗೊಂಡ್ರೆ ಏನಾಗುತ್ತೆ, ಬಾಡೋಗ್ಬಿಡುತ್ತೆ ಸ್ವಲ್ಪ ಅದ್ಬಿಟ್ಟು. ಸೊ ಈ ತರ ಆರ್ಟಿಫಿಷಿಯಲ್ ಫ್ಲವರ್ ತಗೊಂಡು ನಿಮ್ಗೆ ಎಲ್ಲಿ ಮುಖವಾಡ ಎತ್ತಬೇಕು ಅನ್ಸುತ್ತೋ ಅಲ್ಲಿ ಆರೆಂಜ್ ಫ್ಲವರ್ ಇಂದ ನೀವು ಸ್ಟಫ್ ಮಾಡ್ಕೋಬಹುದು. ಎಲ್ಲಿ ಬೇಡವೋ ಅಲ್ಲಿ ಜಸ್ಟ್ ಒಳಗಡೆಗೆ ಸ್ಟಿಕ್ ಮಾಡ್ಕೋಬಹುದು. ಈ ಕನಕಾಂಬರ ಫ್ಲವರ್ ನಿಮ್ಗೆ ತುಂಬಾ ಕವರೇಜ್ ಕೂಡ ಕೊಡುತ್ತೆ, ಮತ್ತೆ ನಿಮಗೆ ಆ ಮುಖವಾಡ ಏನ್ ಎತ್ತುತ್ತೆ ಅಂತ ಹೇಳ್ತೀನಲ್ಲ ಅದು ಕೂಡ ನಿಮಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ. ನೋಡಿ ಈ ತರ ಮಾಡೋದ್ರಿಂದ ನಿಮ್ಗೆ ತೆಂಗಿನಕಾಯಿ ಕೂಡ ಕವರ್ ಆಗುತ್ತೆ, ಮುಖನೂ ರಿಚ್ ಲುಕ್ ಬರುತ್ತೆ, ಮತ್ತೆ ಮೇಲೆ ಕೆಳಗೆ ಎತ್ಕೊಳ್ಳೋದು ಕೂಡ ಕವರ್ ಆಗುತ್ತೆ. ಓಕೆನಾ? ನಿಮ್ಗೂ ಗೊತ್ತಾಯ್ತಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಏನ್ ಹೇಳೋದು, ಹಬ್ಬದ ಹಿಂದಿನ ನಿಂಗೆ ಡೌಟ್ ಬಂದ್ರೆ ನಾನು ಸಾಲ್ವ್ ಮಾಡಕ್ ಆಗಲ್ಲ. ಮುಂಚೆನೆ ನೀವು ಪ್ರಾಕ್ಟೀಸ್ ಮಾಡಿ ಡೌಟ್ಸ್ ಕೇಳಿದ್ರೆ ಖಂಡಿತ ನಾನು ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ಈ ಟೀಮ್ ಅವರು ಫಸ್ಟ್ ದರ್ಬಾರ್ ಸ್ಟೈಲ್ ನ ಪ್ರಾಕ್ಟೀಸ್ ಮಾಡಿದ್ರು. ಹೇಗೆ ಮ್ಯಾಮ್, ಹೇಗ್ ಅನ್ಸ್ತು ಅಂತ ನಿಮ್ಗೆ ಇವತ್ತು ಮಾಡಿ? ಇಲ್ಲ ನಂಗೆ ತುಂಬಾ ಚೆನ್ನಾಗ್ ಅನಿಸ್ತು. ಆಕ್ಚುಲಿ ನಾನ್ ಸ್ವಲ್ಪ ಲೇಟ್ ಆಗಿ ಬಂದೆ, ಸ್ಟಾರ್ಟ್ ಆಗ್ಬಿಡುತ್ತೆ ನಾನು ಏನಂತೆ ನಿಮ್ಗೆ ಬಂದಿದ ತಕ್ಷಣ ಏನ್ ಕೂಲ್ ಆಗಿರಿ ಅಂತ ಹೇಳಿ. ಗಾಬರಿ ಆಗ್ಬೇಡಿ, ಕೂಲ್ ಆಗಿರಿ, ಆರಾಮಾಗಿ 2 ಗಂಟೆ ಪ್ರಾಕ್ಟೀಸ್. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಏನಾರ ಡೌಟ್ ಇದ್ರು ಸಾಲ್ವ್ ಮಾಡ್ತಾರೆ. ಮನೆಯವ್ರ ತರ ಇದಾರೆ, ತೊಂದ್ರೆ ಇಲ್ಲ ಮಾತಾಡ್ಲಿಕ್ಕೆ, ನಮಗೂ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಏನು ಡೌಟ್ಸ್ ಕೇಳಲಿಕ್ಕೆ ಭಯ ಏನು ಆಗಲ್ಲ. ಸೊ ಕೇಳ್ಬೋದು, ಮ್ಯಾಮ್ಗೂ ತುಂಬಾ ಪೇಶನ್ಸ್ ಇದೆ. ಸೊ ಬನ್ನಿ ಎಲ್ಲರೂ ಕಲೀಲಿಕ್ಕೆ ತುಂಬಾ ಅನುಕೂಲವಾಗಿದೆ. ಜಾಗ ನೀವು ಇದು. ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು? ಹೌದು, ಹೌದು. ವಿಡಿಯೋ ಅಷ್ಟೇ ಪರ್ಚೇಸ್ ಹಾ, ಮಾಡಿದ್ರಿ, ಹಾ. ಡೈರೆಕ್ಟ್ ಆಗಿ ಹ್ಯಾಂಡ್ಸ್ ಹೌದು, ಹೌದು. ಬಂದ್ರಿ. Okay. ಸೊ ವಿಡಿಯೋ ನೋಡ್ಕೊಂಡು ಕಲಿಬಹುದು ಅಂತ ಅನ್ಸ್ತಾ? ನನಗೆ ಅನ್ಸಲ್ಲ ಅದು ಆಕ್ಚುಲಿ ನೋಡ್ಲಿಕ್ಕೆ ಈಸಿ, ಬಟ್ ವೆನ್ ವಿ ಪುಟ್ ಇನ್ ಟು ಪ್ರಾಕ್ಟೀಸ್ ನನಗೆ ಅನ್ಸುತ್ತೆ ಇದು ಬೇಕು ಅಂತ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬೇಕು ಅಂತ. ಓಕೆ. ಬೇಕು ಅನ್ಸುತ್ತೆ. ಹ್ಮ್. ಸ್ವಲ್ಪ ಟ್ವಿಸ್ಟಿಂಗ್ ಅಲ್ಲಿ ವಿಡಿಯೋ ನೋಡ್ಲಿಕ್ಕೆ ಈಸಿ ಇದೆ, ಬಟ್ ಟ್ವಿಸ್ಟ್ ಮಾಡಿದಾಗ ಅದು ಅಪ್ಪರ್ದು ಮೇಲ್ ಬರ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಓಕೆ. ಸೊ ಇಲ್ಲಿ ಬಂದ್ಮೇಲೆ ಅದು ಗೊತ್ತಾಯ್ತು. ಓಕೆ. ಸೊ ಒಂದ್ಸತಿ ಬರಕ್ ಆಗ್ದಿರೋರ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಗೆ ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ. ಖಂಡಿತ ನಂಗೆ ಫೋಟೋ ಕಳ್ಸಿದ್ರೆ, ನಾನು ಏನಾದ್ರು ಡೌಟ್ಸ್ ಇದ್ರೆ ಸಾಲ್ವ್ ಮಾಡಿ ಕೊಡ್ತೀನಿ. ಎಲ್ಲರೂ ಬರ್ಲಿಕ್ಕೆ ಆಗಲ್ಲ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಗೆ, ಅಫ್ಕೋರ್ಸ್. ಸೊ ಬರಕ್ ಆಗ್ದಿರೋ ವಿಡಿಯೋ ಎಲ್ಲ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಬ್ಬದ ದಿನಾನೇ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ಬೇಡಿ, ಯಾಕಂದ್ರೆ ಹಬ್ಬಕ್ಕೆ 2 ದಿನ ಮುಂಚೆ ವಿಡಿಯೋ ಓಪನ್ ಆಗಲ್ಲ. ಸೊ ಮೊದ್ಲೇ ಪ್ರಾಕ್ಟೀಸ್ ಮಾತ್ರ ಇಂಪಾರ್ಟೆಂಟ್, ಮಾಡ್ಲೇಬೇಕು. ಸೊ ಈಗ ನೀವು ಫಸ್ಟ್ ದರ್ಬಾರ್ ಸ್ಟೈಲ್ ಮಾಡಿದ್ರಿ, ಹೌದು ಮೇಡಮ್. ತುಂಬಾ ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಆಫ್ ದ ಸ್ಯಾರಿ ಚೆನ್ನಾಗಿದೆ. ಸೊ ಇದಾದ್ಮೇಲೆ ನೀವು ಇದ್ರಲ್ಲೇನೆ ಟೆಂಪಲ್ ಸ್ಟೈಲು ಮತ್ತೆ ಮಧ್ವನ್ಗೀತಿ ಟ್ರೈ ಮಾಡಿ ಪದ್ಮಾಸನ ಬೇರೆ ಸೀರೆ. Okay. ಥ್ಯಾಂಕ್ ಯು. ಇಂದ ಒಂದ್ 4-5 ಜನ ಸೀರೆಗಳನ್ನ ಸೆಮಿ ಡ್ರೇಪಿಂಗ್ ಗೆ, ಸ್ಯಾರಿ ಪ್ಲೀಟಿಂಗ್ ಗೆ ಮತ್ತೆ ಫುಲ್ ಸ್ಲಾಟ್ ಗೆ ಕಳ್ಸಿಕೊಟ್ಟಿದ್ದೀರಾ. ದಯವಿಟ್ಟು ಸೀರೆಗಳನ್ನ ಫೋಟೋನ ವಾಟ್ಸ್ಆಪ್ ಮಾಡಿ, ಯಾಕಂದ್ರೆ ನೀವೆಲ್ಲ ನೋಡ್ದಂಗೆ ಇವತ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಡೀತಾ ಇದೆ. ಫೋಟೋ ಬಂದಿದ್ದೆಲ್ಲ ನಾನು ಇಟ್ಕೊಂಡಿದ್ದೀನಿ, ಕವರ್ಗಳು ಏನು ಓಪನ್ ಮಾಡಿಲ್ಲ. ಸೊ ಯಾರ್ಯಾರು ಇವತ್ ಬೆಳಗ್ಗೆ, ಅಂದ್ರೆ ದಿಸ್ ಇಸ್ ಫ್ರೈಡೆ 31st ಆಗಸ್ಟ್, ಯಾರ್ಯಾರು ಬೆಳಗ್ಗೆಯಿಂದ ಕಳ್ಸಿದೀರಾ ದಯವಿಟ್ಟು ನಂಗೆ ಒಂದು ಫೋಟೋ ಕಳ್ಸಿ, ಮತ್ತೆ ನೀವೇನ್ ಸರ್ವಿಸ್ಗೋಸ್ಕರ ಐಟಮ್ ಕಳ್ಸಿದೀರಾ ಅನ್ನೋದನ್ನ ಕಳ್ಸ್ಕೊಡಿ. ನನ್ನ ಹತ್ರ ಬುಕ್ ಮಾಡಿದಾರಾ ಸರ್? ಈ ಬೆಳಗ್ಗೆಯಿಂದ ನಮಗೆ ಒಂದು 12 ಸ್ಯಾರೀಸ್ ಬಂದಿದೆ, ಆಯ್ತಾ? ಎಲ್ಲ ಕಾಸ್ಟ್ಲಿ ಸ್ಯಾರೀಸ್ ಇರ್ತೀರಾ. ದಯವಿಟ್ಟು ಫೋಟೋಸ್ ನ ಕ್ಲಿಯರ್ ಆಗಿ ವಾಟ್ಸ್ಆಪ್ ಅಲ್ಲಿ ಕಳಿಸಿ. ಮತ್ತೆ ಬ್ಲೌಸ್ ಪೀಸ್ ಎಲ್ಲಾರು ಮ್ಯಾಮ್ ಬ್ಲೌಸ್ ಪೀಸ್ ನೀವೇ ಕಟ್ ಮಾಡಿ ಅಂತಿದ್ದೀರಾ. ದಯವಿಟ್ಟು ಕಟ್ ಮಾಡಿ ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ, ಯಾಕಂದ್ರೆ ಕಟಿಂಗ್ ಕೂಡ ನಮಗೆ ಕೆಲಸನೇ, ನೀವು ನಂಬ್ತಿರೋ ಇಲ್ಲೋ. ಸೊ ಸ್ಯಾರಿ ಪ್ಲೀಟಿಂಗ್ ನಡೀತಾ ಇದೆ. ಎಲ್ಲಾನು ಸಾಮಾನ್ಯ ನಾವು ಉಡ್ಸಕ್ಕೂ 1-2 ಡೇಸ್ ಮುಂಚೆ ಕಟ್ಟಿ ಇಡ್ತೀವಿ, ಯಾಕಂದ್ರೆ ನಮಗೂ ಅವಾಗ ಫ್ರಿಲ್ಸ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಸೊ ಪ್ಲೀಟಿಂಗ್ ವರ್ಕ್ ನಡೀತಿದೆ, ಅದ್ರ ಜೊತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ನಮ್ ಪ್ಲಾನ್ ಆಕ್ಚುಲಿ ಇದ್ದಿದ್ದು ಜೂನ್ ಮುಗಿಸ್ಬಿಟ್ಟು ಜುಲೈಯಿಂದ ಕೈಕಲ್ ಮಾಡೋದ್ ಬೇಡ ಅಂತ. ಅರೆ ನೋಡಿ ಅಲ್ಲಿ ಇವತ್ತೆಲ್ಲ ಲೇಸ್ ಹಾಕಿ ಇಟ್ಟಿದ್ದಾರೆ, ಇದೆಲ್ಲ ಇನ್ನು ಕವರ್ ಪ್ಯಾಕಿಂಗ್ ಹೋಗ್ಬೇಕು. ಈಚೆ ಕಾಟನ್ ಸ್ಟಫಿಂಗ್ ನಡೀತಾ ಇದೆ, ಮಾಡ್ತಾ ಇದೀವಿ. ನಮ್ ಕೈಲೂ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಮಾಡ್ತಾ ಇದೀವಿ. ಹಾ ಓಕೆ ಓಕೆ. ನಮ್ ಟೀಮ್ ಅವರು ಎಷ್ಟೇ ಅವ್ರು ಮಾಡಿದ್ರು ಒಂದ್ಸತಿ ನಾನ್ ಬಂದು ಅವ್ರಿಗೆ ಅಪ್ರೂವಲ್ ಮಾಡ್ಲೇಬೇಕು.
ಸೊ ಈಗ ಫೋಲ್ಡಿಂಗ್ ಮಾಡಿದಾರೆ, ಇದನ್ನ ಕಟ್ಟಿ ಇಡ್ಬೇಕು. ಎಲ್ಲ ಕಾಂಬಿನೇಷನ್ಸ್ ನೋಡ್ತಿದ್ರೆ ಎಷ್ಟು ಆಸೆ ಆಗುತ್ತೆ. ಒಂದೊಂದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಈ ಸೀರೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ದೇವ್ರ ಗುಡ್ಸಿದ್ರೆ ಲೇಡೀಸ್ ಅಂದ್ರೇನೆ ಆಸೆ. ಆಸೆ ಅಂದ್ರೆ ನಾವು ಅಲ್ಲ, ಎಷ್ಟೇ ಇದ್ರೂನು ಸ್ಯಾರೀಸ್ ಅಯ್ಯೋ ಇದೊಂದು ಟ್ರೈ ಮಾಡ್ಬೇಕಲ್ವಾ ಅಂತ ಅನ್ನಿಸ್ತು ನಂಗೆ ನೋಡಿದ ತಕ್ಷಣ. ಆಲ್ಮೋಸ್ಟ್ 2:30 ಆಗ್ತಾ ಬಂತು. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಮುಗಿಯೋಷ್ಟಿ 6 ಜನ 1 ಗಂಟೆಗೆ ಮುಗಿಯುತ್ತೆ ಅನ್ಕೊಂಡೆ, ಬಟ್ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಾಡಿದ್ವಿ ಎಲ್ಲರೂ. ಸೊ ಆಲ್ಮೋಸ್ಟ್ ಕಮ್ ಟು ದ ಎಂಡ್ ಆಫ್ ದ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್. ಸೊ ಆಲ್ಮೋಸ್ಟ್ ಇಷ್ಟರಲ್ಲಿ ಎಲ್ಲಾ ಸೀರೆಗಳು ಮಂಡೆಯಿಂದ ಏನ್ ನಾವು ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ತಗೊಂಡಿದೀವೋ ಅವ್ರೆಲ್ಲಾ ಸ್ಯಾರಿಗಳು ಬಂದಿದೆ. ಈಗ ನಾನು ಬೆಳಗ್ಗೆಯಿಂದ ವಾಟ್ಸ್ಆಪ್ ಕಾಲ್ಗೆ ಏನು ಆನ್ಸರ್ ಮಾಡಕ್ ಆಗಿಲ್ಲ. ಸೊ ಈಗ ಎಲ್ಲ ಕಾಲ್ ಮಾಡಿ ಆರ್ಗನೈಸ್ ಮಾಡಿ ಪುನಃ ಇದೇ ಜಾಗದಲ್ಲಿ ಎಲ್ಲ ಉಡ್ಸೋದನ್ನ ಸ್ಟಾರ್ಟ್ ಮಾಡ್ತೀವಿ ನಾಳೆಯಿಂದ. ಸೊ ಇನ್ನೂ ಯಾರನ್ನ ಸ್ಲಾಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ 3rd, 4th, 5th ಬಿಟ್ಟು ಮಿಕ್ಕಿದ 6th ಇಂದ 18th ವರೆಗೂ ಸ್ಲಾಟ್ಸ್ ಅವೈಲೇಬಲ್ ಇದೆ. ಸ್ಲಾಟ್ ಡೀಟೇಲ್ಸ್ ಬೇಕು ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಸ್ಲಾಟ್ ಡೀಟೇಲ್ಸ್ ಅಂತ ಕಳಿಸಿ ಮಾಹಿತಿ ಕಳಿಸ್ಕೊಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡಿದ್ ಬಂದು 6 ಜನ ಇದಾರೆ, ಏನು ರಿಸ್ಕ್ ಆಗಲ್ಲ ಅಂತ. ಬಹುಶಃ ಇವತ್ತು ಸೀರೆ ಕೊಡೋರು ಇಲ್ಲೆಲ್ಲ ತೋರ್ಸಪ್ಪ ನೋಡಿ, ಸ್ಯಾರಿ ಕೊಡೋರು ಎಲ್ಲ ಬಂದ್ ಕೊಟ್ಬಿಟ್ಟಿದ್ದಾರೆ. ನನ್ಗೊಂಥರ ಈ ತರ ಕ್ಲಮ್ಸಿ ಆಗಿದ್ರೆ ತಲೆ ಕೆಟ್ಟಂಗ್ ಆಗ್ಬಿಡತ್ತೆ. ಈಗ ಇದೇ ಜಾಗ ಫುಲ್ಲು ಕ್ಲೀನ್ ಮಾಡಿ ಈಗ ಮುಗೀತು. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಇವತ್ತು ಲೇಟ್ ಆಯ್ತು. ಅವರೆಲ್ಲ ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡಿದ್ರು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಈಗ ಆಂಬಿಯನ್ಸ್ ನ ನೀಟಾಗಿ ಟೇಬಲ್ಗಳು ಹಾಕಿ ಇದೆಲ್ಲ ಅವ್ರವ್ರದ್ದು ಒಂದೊಂದು ಟೇಬಲ್ ಮೇಲೆ ಇಟ್ರೇನೆ ನನಗೆ ಸಮಾಧಾನ. ಸೊ ಮೇ ಬಿ ಇವಾಗ ಟೈರ್ಡ್ ಅನ್ಸ್ತಾ ಇದೆ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಸಂಜೆ ಒಳಗಡೆ ಎಲ್ಲ ಆರ್ಗನೈಸ್ ಮಾಡ್ತೀನಿ.